ಇದು ಶ್ರೀರಾಮನವಮಿಯ ಹಬ್ಬದ ವಿಶೇಷ ವಿಡಿಯೋ ಆಗಿರುತ್ತದೆ. ನಾನು ಹತ್ತಿರದಲ್ಲಿರುವ ಶ್ರೀರಾಮಚಂದ್ರ, ಕೋದಂಡರಾಮ ದೇವಸ್ಥಾನ, ವೆಂಕಟರಮಣ ದೇವಸ್ಥಾನ ಎಲ್ಲ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಹೂವಿನ ಅಲಂಕಾರ, ಭಕ್ತಾದಿಗಳ ಭಕ್ತಿ ಭಾವನೆಗಳ ಹಿಂದೂಗಳ ಹೃದಯ ಸಾಮ್ರಾಟ, ಮರ್ಯಾದಾ ಪುರುಷೋತ್ತಮ, ದಶರಥ ನಂದನ ಶ್ರೀರಾಮ ಹುಟ್ಟಿದ ದಿನವನ್ನು ಶ್ರೀರಾಮನವಮಿ ಹಬ್ಬವೆಂದು ಆಚರಣೆ ಮಾಡಲಾಗುತ್ತಿದ್ದು, ರಾಮನವಮಿ ಸಕಲ ಹಿಂದೂ ಧರ್ಮ ಸಂಜಾತರಿಗೂ ಭಾರತದಲ್ಲಿ ಒಂದು ಜನಪ್ರಿಯ ಧಾರ್ಮಿಕ ಹಬ್ಬ. ಹಿಂದೂಗಳ ಹೃದಯ ಸಾಮ್ರಾಟ, ಮರ್ಯಾದಾ ಪುರುಷ, ದಶರಥ ನಂದನ ಶ್ರೀರಾಮ ಹುಟ್ಟಿದ ದಿನವನ್ನು ಶ್ರೀರಾಮನವಮಿ ಹಬ್ಬ ಎಂದು ಆಚರಣೆ ಮಾಡಲಾಗುತ್ತದೆ. ರಾಮನವಮಿ ಸಕಲ ಹಿಂದೂ ಧರ್ಮ ಸಂಜಾತರಿಗೂ ಭಾರತದಲ್ಲಿ ಒಂದು ಜನಪ್ರಿಯ ಧಾರ್ಮಿಕ ಹಬ್ಬವಾಗಿದೆ. ಶ್ರೀರಾಮ ರಾಮಾಯಣದ ಕಥಾನಾಯಕನಾಗಿದ್ದು, ಆದಿಕಾಲದ ಭಾರತದ ಅಯೋಧ್ಯೆಯ ರಾಜನೆಂದೂ ಕರೆಯಲಾಗುತ್ತದೆ. ದಶರಥ ಮಹಾರಾಜ ಶ್ರೀರಾಮನ ತಂದೆಯಾಗಿದ್ದು, ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತದೆ. ರಾಮನವಮಿ ಹಬ್ಬವನ್ನು ಚೈತ್ರ ಮಾಸದ 9ನೇ ದಿನದಂದು ಆಚರಣೆ ಮಾಡಲಾಗುತ್ತದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿಯವರೆಗೂ ರಾಮಾಯಣವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿ, ನವಮಿ ದಿನ ರಾಮ ಪಟ್ಟಾಭಿಷೇಕ ಪಾರಾಯಣ ಮಾಡಿ ಹಬ್ಬವನ್ನು ಪೂರ್ಣಗೊಳಿಸುತ್ತಾರೆ. ರಾಮನವಮಿ ಹಬ್ಬ ಅತ್ಯಂತ ಸರಳ ಹಾಗೂ ಸುಲಭವಾಗಿದ್ದು, ಈ ಹಬ್ಬವನ್ನು ದೇಶಾದ್ಯಂತ ಬಹಳ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಗುತ್ತದೆ. ಪ್ರಮುಖವಾಗಿ ಉತ್ತರ ಭಾರತದಲ್ಲಂತೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಶ್ರೀರಾಮ ಜನಿಸಿದ ಸ್ಥಳ ಅಯೋಧ್ಯೆಯಲ್ಲಿ ಆಚರಣೆ ಮಾಡಲಾಗುತ್ತದೆ. ಹಬ್ಬದ ದಿನದಂದು ರಾಮನ ಭಜನೆ, ಕೀರ್ತನೆ ಹಾಗೂ ಮೆರವಣಿಗೆಗಳನ್ನು ನಡೆಸಲಾಗುತ್ತದೆ. ರಾಮನವಮಿಯಂದು ಸೂರ್ಯದೇವನ ಪ್ರಾರ್ಥನೆಯೊಂದಿಗೆ ಹಬ್ಬ ಆರಂಭವಾಗುತ್ತದೆ. ಏಕೆಂದರೆ ಶ್ರೀರಾಮನು ಸೂರ್ಯವಂಶಸ್ಥನಾಗಿದ್ದು, ಶಕ್ತಿಯ ಪ್ರತೀಕವಾಗಿರುವ ಸೂರ್ಯದೇವರ ಆರಾಧನೆ ಮೂಲಕ ರಾಮನವಮಿ ಆರಂಭವಾಗುತ್ತದೆ. ಹಬ್ಬದ ದಿನದಂದು ರಾಮನ ಸ್ತೋತ್ರ ಹಾಗೂ ಭಜನೆಗಳನ್ನು ಹಾಡುವ ಮೂಲಕ ದೇವರನ್ನು ಸಂಪ್ರೀತಗೊಳಿಸಲಾಗುತ್ತದೆ. ದೇಶದ ಹಲವಾರು ರಾಮಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಈಗಿನ ಅಯೋಧ್ಯೆಯಲ್ಲಿ, ತಮಿಳುನಾಡಿನ ರಾಮೇಶ್ವರಮಲ್ಲಿ ಹಲವಾರು ನಮ್ಮ ದೇಶದ ದೇವಸ್ಥಾನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ಕಚೇರಿಗಳನ್ನು ಆಯೋಜಿಸಲಾಗುತ್ತದೆ. ಇತರ ರಾಜ್ಯಗಳಿಂದ ಸಂಗೀತ ವಿದ್ವಾಂಸರು ಪಾಲ್ಗೊಳ್ಳುತ್ತಾರೆ. ಹಬ್ಬ ದಿನದಂದು ಪ್ರತಿಯೊಬ್ಬರೂ ಜಾತಿ ಧರ್ಮವೆಂಬ ಕಟ್ಟಳೆಗಳನ್ನು ಬದಿಗೊತ್ತಿ ಕೋಸಂಬರಿ, ಮಜ್ಜಿಗೆ ಹಾಗೂ ಪಾನಕಗಳನ್ನು ಹಂಚುವ ಮೂಲಕ ಸೌಹಾರ್ದತೆಯನ್ನು ಮೆರೆಯುತ್ತಾರೆ. ವಸುದೈವ ಕುಟುಂಬಕಂ ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಎಂಬುದನ್ನು ಜಗತ್ತಿಗೆ ಸಾರಿ ಹೇಳಲು ಇಂತಹ ಹಬ್ಬಗಳು ಮಹತ್ವಪೂರ್ಣವಾಗಿದೆ. ಶ್ರೀರಾಮ ಮನೆದೇವರು ಇರುವವರು ಹಬ್ಬವನ್ನು 9 ದಿನಗಳ ಕಾಲ ಆಚರಣೆ ಮಾಡುತ್ತಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ನವಮಿಯವರೆಗೂ ರಾಮಾಯಣ ಪಾರಾಯಣ ಮಾಡಿ, ನವಮಿ ದಿನ ರಾಮ ಪಟ್ಟಾಭಿಷೇಕ ಪಾರಾಯಣ ಮಾಡಿ ಹಬ್ಬವನ್ನು ಪೂರ್ಣಗೊಳಿಸುತ್ತಾರೆ. ಹೀಗೆ 9 ದಿನದ ರಾಮನ ಉತ್ಸವ ಆಚರಿಸಲಾಗುತ್ತದೆ. ರಾಮನವಮಿ ಆಚರಣೆ ಅತ್ಯಂತ ಸರಳವಾಗಿದೆ. ಸಾಮಾನ್ಯವಾಗಿ ರಾಮ ಪಟ್ಟಾಭಿಷೇಕ, ರಾಮ ಪಂಚಾಯತನ,
ಪಟವನ್ನು ಇಟ್ಟು ಪೂಜೆ ಮಾಡುತ್ತಾರೆ. ಇದರಲ್ಲಿ ಶ್ರೀರಾಮನ ಜೊತೆ ಎಲ್ಲ ಸಹೋದರರು ಇರುತ್ತಾರೆ. ಶ್ರೀರಾಮಚಂದ್ರನಿಗೆ ಷೋಡಶೋಪಚಾರದಿಂದ ಪೂಜೆ ಮಾಡಬೇಕು. ಪಾನಕ ಕೋಸಂಬರಿಗಳನ್ನು ನೈವೇದ್ಯ ಮಾಡಿ ಇತರರಿಗೆ ಹಂಚಲಾಗುತ್ತದೆ. ರಾಮನ ಭಜನೆ ಹಾಡುಗಳಿಂದ ರಾಮನ ಧ್ಯಾನ ಮಾಡುತ್ತಾರೆ. ಮತ್ತೊಂದು ವಿಶೇಷ ಎಂದರೆ ರಾಮನಾಮ ಬರೆಯುವುದು. ರಾಮನಾಮ ಜಪಿಸಿದರೆ ರಾಮ ನಮ್ಮನ್ನು ಸಂರಕ್ಷಿಸುತ್ತಾನೆ ಎಂಬ ನಂಬಿಕೆಯಿದೆ. ಶ್ರೀರಾಮಚಂದ್ರನು ಹಿಂದೂ ಧರ್ಮದ ಅತ್ಯಂತ ಜನಪ್ರಿಯ ಮತ್ತು ಪೂಜನೀಯ ದೇವತೆಗಳಲ್ಲಿ ಒಬ್ಬರು. ಅವರು ವಿಷ್ಣುವಿನ 7ನೇ ಅವತಾರವೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ರಾಮಾಯಣ ಮಹಾಕಾವ್ಯದ ನಾಯಕನಾದ ರಾಮನ ಬಗ್ಗೆ ಪ್ರಮುಖ ಮಾಹಿತಿ ಇಲ್ಲಿದೆ. ಶ್ರೀರಾಮರ ಜನ್ಮಸ್ಥಳ ಅಯೋಧ್ಯೆಯಾಗಿದ್ದು, ತಂದೆ ದಶರಥ, ರಾಣಿ ಕೌಸಲ್ಯೆಯ ಹಿರಿಮಗ. ಇನ್ನು ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಸಹೋದರರು. ಪತ್ನಿ ಸೀತಾದೇವಿ ಜನಕನ ರಾಜನ ಸುಪುತ್ರಿ. ಇಕ್ಷ್ವಾಕು ವಂಶ ಅಥವಾ ಸೂರ್ಯ ವಂಶದಲ್ಲಿ ಹುಟ್ಟಿರುವ ಶ್ರೀರಾಮಚಂದ್ರ ರಾಕ್ಷಸರ ಸಂಹಾರ ಮತ್ತು ಧರ್ಮಸ್ಥಾಪನೆಗಾಗಿ ಅವತರಿಸಿದನು ಎಂದು ಉಲ್ಲೇಖಿಸಲಾಗಿದೆ. ರಾಮನನ್ನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ, ಅಂದರೆ ಆದರ್ಶ ಪುರುಷ, ಗುಣಗಳ ಗಣಿ. ರಾಮನು ತನ್ನ ಮಾತಿಗೆ, ಧರ್ಮಕ್ಕೆ ಮತ್ತು ಸತ್ಯಕ್ಕೆ ಬದ್ಧನಾಗಿದ್ದನು. ಆತನ ಆಳ್ವಿಕೆಯನ್ನು ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ಇದು ಶಾಂತಿ ಮತ್ತು ಸಮೃದ್ಧಿಗೆ ಸಂಕೇತವಾಗಿದೆ. ತಂದೆಯ ಮಾತನ್ನು ಉಳಿಸಲು ವನವಾಸಕ್ಕೆ ಹೋದನು, ಸಹೋದರನ ಪ್ರೀತಿಯನ್ನು ತೋರಿದನು ಮತ್ತು ಸೀತೆಯ ಮೇಲಿನ ಅನನ್ಯ ಪ್ರೀತಿಯನ್ನು ಹೊಂದಿದ್ದನು. ಇನ್ನು ಪ್ರಮುಖ ಘಟನೆಗಳು ಎಂದರೆ ಸೀತಾ ಸ್ವಯಂವರದಲ್ಲಿ ಶಿವನ ಧನಸ್ಸನ್ನು ಮುರಿದು ಸೀತೆಯನ್ನು ವಿವಾಹವಾದನು. ಕೈಕೇಯಿಯ ಕೋರಿಕೆಯ ಮೇಲೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋದನು. ರಾಕ್ಷಸ ರಾಜ ರಾವಣನು ಸೀತೆಯನ್ನು ಅಪಹರಿಸಿದನು. ಹನುಮಂತ, ಸುಗ್ರೀವ ಮತ್ತು ವಾನರ ಸೇನೆಯ ಸಹಾಯದಿಂದ ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸಿದನು. ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ರಾಜನಾಗಿ ಅಧಿಕಾರ ವಹಿಸಿಕೊಂಡನು. ಇನ್ನು ವಿಶೇಷಗಳು ಎಂದರೆ ರಾಮನ ಜನ್ಮದಿನವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ರಾಮನವಮಿಯಾಗಿ ಆಚರಿಸಲಾಗುತ್ತದೆ. ರಾಮನು ಲಂಕೆಗೆ ಹೋಗಲು ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಿದನು. ರಾಮನಿಗೆ ಶಾಂತ ಎಂಬ ಸಹೋದರಿ ಇದ್ದಳು ಎಂದು ಉಲ್ಲೇಖವಾಗಿದೆ. ಶ್ರೀರಾಮನು ಕೇವಲ ದೇವರಲ್ಲ, ಬದಲಾಗಿ ಜೀವನದಲ್ಲಿನ ಕಷ್ಟಗಳನ್ನು ಎದುರಿಸಿ ಧರ್ಮದ ಹಾದಿಯಲ್ಲಿ ಹೇಗೆ ನಡೆಯಬೇಕು ಎಂಬುದನ್ನು ತೋರಿಸಿಕೊಟ್ಟ ಆದರ್ಶ ಪುರುಷ. ಶ್ರೀರಾಮನು ತನ್ನ ದೇಶದ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಪ್ರತಿಮೆಯಾಗಿದ್ದರೆ ಅದಕ್ಕೆ ಕಾರಣ ಅವನ ಸ್ಥಿರತೆ, ಸಮತೋಲನ, ಶಾಂತಿ, ಸತ್ಯ, ಋಜುತ್ವ, ದಯೆ ಹಾಗೂ ನ್ಯಾಯಪರತೆಯಾಗಿದೆ. ಒಂದು ಮಹಾನ್ ನಾಗರಿಕತೆಯನ್ನು ಕಟ್ಟಲು ಬೇಕಾಗಿರುವ ಗುಣಗಳನ್ನು ಅವನು ಹೊಂದಿರುವುದರಿಂದ ನಾವು ಅವನನ್ನು ಪೂಜ್ಯ ಭಾವದಿಂದ ಕಾಣುತ್ತೇವೆ. ಅಂದಹಾಗೆ ರಾಮನೇನು ಒಂದು ಯಶಸ್ವಿ ಬದುಕಿನ ಕಥೆಯನ್ನು ಪ್ರತಿನಿಧಿಸುವುದಿಲ್ಲ. ನಿಜ ಹೇಳಬೇಕಾದರೆ ಅವನ ಜೀವನವೊಂದು ಸರಣಿ ದುರಂತಗಳ ಕಥೆ. ಕೆಲವರು ಮಾತ್ರ ಒಂದೇ ಜನ್ಮದಲ್ಲಿ ಅಷ್ಟೊಂದು ಸಂಕಟಗಳ ನಡುವೆ ಜೀವಿಸಿರಬಹುದು. ಒಂದು ಸಾಮ್ರಾಜ್ಯದ ನ್ಯಾಯಸಮ್ಮತ ಅಧಿಕಾರಿಯಾಗಿದ್ದರೂ ಅವನು ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಕಾಡಿಗೆ ಹೋಗುತ್ತಾನೆ. ಅನಂತರ ತನ್ನ ಹೆಂಡತಿಯನ್ನು ಕಳೆದುಕೊಳ್ಳುತ್ತಾನೆ. ಅವಳನ್ನು ಮರಳಿ ತರಲು ಯುದ್ಧವನ್ನೇ ಹೂಡುತ್ತಾನೆ. ಆ ಪ್ರಕ್ರಿಯೆಯಲ್ಲಿ ಒಂದು ಇಡೀ ದೇಶವನ್ನೇ ಸುಟ್ಟು ಹಾಕುತ್ತಾನೆ. ಅವಳನ್ನು ಮರಳಿ ಕರೆತರುತ್ತಾನೆ. ತನ್ನ ಜನರಿಂದಲೇ ಟೀಕೆಗೆ ಒಳಗಾಗುತ್ತಾನೆ ಮತ್ತು ವಿಮರ್ಶೆಗೆ ಒಳಗಾಗುತ್ತಾನೆ. ಮತ್ತೊಮ್ಮೆ ಅವಳನ್ನು ಕಾಡಿಗಟ್ಟುತ್ತಾನೆ. ಇನ್ನೊಂದು ದೌರ್ಭಾಗ್ಯವೆಂದರೆ ಅವನ ಪ್ರಿಯ ರಾಣಿ
ಕಾಡಿನಲ್ಲಿ ಮಕ್ಕಳನ್ನು ಹೆರಬೇಕಾಗುತ್ತದೆ. ಆನಂತರ ಅವನು ತನ್ನ ಸ್ವಂತ ಮಕ್ಕಳೊಂದಿಗೆ ಅವರು ಯಾರು ಎಂದು ತಿಳಿಯದೆ ಯುದ್ಧ ಮಾಡಬೇಕಾಗಿ ಬಂದದ್ದು ಮತ್ತೊಂದು ಬಹಳ ದೊಡ್ಡ ವಿಪರ್ಯಾಸ. ಕೊನೆಗೆ ಅವನು ತನ್ನ ಜೀವನದಲ್ಲಿ ಪ್ರೀತಿಸಿದ ಏಕೈಕ ಸ್ತ್ರೀಯಾದ ಸೀತೆ ಕಾಡಿನಲ್ಲಿ ಸ್ಪಷ್ಟವಾಗಿ ಇದೊಂದು ಅತ್ಯಂತ ದುಃಖಕರ ಕಥೆ ಮತ್ತು ಒಬ್ಬ ವ್ಯಕ್ತಿಯ ಬೃಹತ್ ವೈಫಲ್ಯ. ಆದರೆ ನಾವು ಅವನನ್ನು ಪೂಜಿಸುವುದು ಅವನು ತನ್ನ ಜೀವನವನ್ನು ನಡೆಸಿದ ರೀತಿಯನ್ನು, ತನ್ನ ವೈಫಲ್ಯಗಳನ್ನು ಘನತೆ, ಗೌರವ, ಧೈರ್ಯ ಮತ್ತು ಸಹನೆಯಿಂದ ನಿರ್ವಹಿಸಿದ ರೀತಿಗಾಗಿ. ರಾಮನೇಕೆ ಅಷ್ಟೊಂದು ವಿಶೇಷ ವ್ಯಕ್ತಿ ಎಂಬುದನ್ನು ನೋಡೋಣ. ಹಲವಾರು ದಶಕಗಳ ಹಿಂದೆ ಆಕ್ರಮಣಕಾರರಾಗಿದ್ದರು, ಅನಾಗರಿಕರಾಗಿದ್ದರು. ರಾಮನು ಮಾನವೀಯತೆ, ತ್ಯಾಗ ಮತ್ತು ನ್ಯಾಯಪರತೆಯ ವಿಶೇಷವಾದ ಪ್ರಜ್ಞೆಯನ್ನು ವ್ಯಕ್ತಪಡಿಸಿದನು. ಅವನನ್ನು ಪೂಜಿಸುವುದು ಮತ್ತು ಹೊರಗಿನ ಪ್ರಪಂಚವನ್ನು ಗೆದ್ದೆನಂತಲ್ಲ, ಅವನು ಒಳಗಿನ ಜೀವನವನ್ನು ಗೆದ್ದ ಜಯಶಾಲಿಯಾಗಿದ್ದಾನೆ ಎಂದು, ಏಕೆಂದರೆ ಅವನು ಪ್ರತಿಕೂಲ ಪರಿಸ್ಥಿತಿಗಳಿಂದ ವಿಚಲಿತನಾಗಿರುವುದಿಲ್ಲ. ಅವನು ರಾವಣನನ್ನು ಕೊಂದ ನಂತರವೂ ಹಿಗ್ಗುವುದಿಲ್ಲ. ಅವನು ಪತನಗೊಂಡ ನಾಯಕನ ಶರೀರದ ಬಳಿ ಹೋಗಿ ತಾನು ಮಾಡಲೇಬೇಕಾದ ಕಾರ್ಯಕ್ಕೆ ಮರುಗುತ್ತಾನೆ. ಅವನ ಜೀವನದ ಎಲ್ಲ ಸಂಕಷ್ಟಗಳಲ್ಲೂ ಅವನೆಂದಿಗೂ ತನ್ನ ಸಮಚಿತ್ತವನ್ನು ಕಳೆದುಕೊಳ್ಳುವುದಿಲ್ಲ, ಘಾಸಿಗೊಳ್ಳುವುದೂ ಇಲ್ಲ ಅಥವಾ ಪ್ರತೀಕಾರದ ಮನೋಭಾವ ತಾಳುವುದಿಲ್ಲ. ಅವನು ವಂಚನೆಯಿಲ್ಲದ ಜನಹಿತ ನೀತಿಯನ್ನು ಪಾಲಿಸುತ್ತಿದ್ದ ಮತ್ತು ಅಧಿಕಾರದ ದುರುಪಯೋಗದ ಕುರಿತು ಸದಾಕಾಲ ಎಚ್ಚರದಿಂದಿರುತ್ತಿದ್ದ. ಸಾರಭೂತವಾಗಿ ಹೇಳುವುದಾದರೆ, ರಾಮನು ಒಬ್ಬ ನಾಯಕನೆನಿಸುವನು. ಅವನು ಒಂದು ಪರಿಪೂರ್ಣ ಜೀವನವನ್ನು ಸಾಗಿಸಿದ್ದಾನೆ ಎಂದಲ್ಲ, ಅವನು ಒಂದು ಅಸಾಧಾರಣ ಜೀವನವನ್ನು ನಡೆಸಿದ ಎಂಬುದರಿಂದ. ಈ ಕಾರಣದಿಂದ ಅವನನ್ನು ಮರ್ಯಾದಾ ಪುರುಷ ಎಂದು ಆರಾಧಿಸುತ್ತೇವೆ. ಶ್ರೀರಾಮಚಂದ್ರನು ಮಹಾವಿಷ್ಣುವಿನ 7ನೇ ಅವತಾರ. ವಿಷ್ಣುವಿನ ಭೂಮಿಯ ಮೇಲಿನ ಅವತಾರವಾಗಿ ಜನಿಸಿದ ಶ್ರೀರಾಮ ಆದರ್ಶ ಹಾಗೂ ಶ್ರೇಷ್ಠತೆಗೆ ಸಂಬಂಧಿಸಿದ ನಿರೂಪಣೆಯೇ ಈ ಹಿಂದೂ ಮಹಾಕಾವ್ಯ. ಹಿಂದೂ ಧರ್ಮದಲ್ಲಿ ಹಾಗೂ ವಿಶೇಷವಾಗಿ ವೈಷ್ಣವ ಧರ್ಮದ ವಿವಿಧ ಪಂಥಗಳಲ್ಲಿ ರಾಮಪಂಥವು ಒಂದಾಗಿದೆ. ಭಾರತ ಮಾತ್ರವಲ್ಲ, ವಿಶ್ವದ ಅನೇಕ ಕಡೆ ಹಲವಾರು ಸಂಸ್ಕೃತಿಗಳಲ್ಲಿ ಧಾರ್ಮಿಕ ಗ್ರಂಥಗಳಲ್ಲೂ ರಾಮನ ಕುರಿತಾದ ಉಲ್ಲೇಖವನ್ನು ಕಾಣುತ್ತೇವೆ. ಕೃಷ್ಣನಂತೆಯೇ ರಾಮನು ಕೂಡ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬನು. ರಾಮನ ಕುರಿತಾದ ಅಚ್ಚರಿಯ ಪೌರಾಣಿಕ ಸಂಗತಿಗಳು ಹಲವಾರು. ಶ್ರೀರಾಮಚಂದ್ರನಿಗೆ ಶ್ರೀರಾಮ ಎಂದು ಹೆಸರು ನೀಡಿದ್ದು ರಘುವಂಶದ ಗುರುಗಳಾದ ವಸಿಷ್ಠರು. ಈ ಹೆಸರಿನಲ್ಲಿ 2 ಬೀಜಾಕ್ಷರಗಳು ಸೇರಿಕೊಂಡಿರುವುದು ವಿಶೇಷ. ಅಗ್ನಿ ಬೀಜ ಮಂತ್ರವಾದ ರಾ, ಅಮೃತ ಬೀಜ ಮಂತ್ರವಾದ ಮಾ ಈ ಹೆಸರಿನಲ್ಲಿದೆ. ಅಗ್ನಿ ಬೀಜ ಮಾತ್ರವು ರಾಮನ ಆತ್ಮ ಹಾಗೂ ದೇಹಕ್ಕೆ ಚೈತನ್ಯ ತುಂಬಿದರೆ, ಅಮೃತ ಬೀಜವು ರಾಮನನ್ನು ಆಯಾಸದಿಂದ ಪುನಶ್ಚೇತನಗೊಳಿಸುತ್ತಿತ್ತು. ಪುರಾಣ ಕಥೆಯ ಪ್ರಕಾರ ಒಂದು ದಿನ ಯಮನು ಋಷಿಯ ರೂಪದಲ್ಲಿ ಶ್ರೀರಾಮನನ್ನು ಏಕಾಂತದಲ್ಲಿ ಭೇಟಿಯಾಗಲು ಬರುತ್ತಾನೆ. ಆ ಸಂದರ್ಭದಲ್ಲಿ ಯಾರನ್ನೂ ಒಳಗೆ ಬಿಡಬಾರದು, ಯಾರನ್ನಾದರೂ ಒಳಗೆ ಬಿಟ್ಟರೆ ಮರಣದಂಡನೆಯನ್ನು ವಿಧಿಸುವ ಷರತ್ತನ್ನು ಮುಂದಿಟ್ಟು ಯಾರನ್ನೂ ಒಳಗೆ ಬಿಡದಂತೆ ಲಕ್ಷ್ಮಣನನ್ನು ನಿಯೋಜಿಸುತ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಮಹಾಕೋಪಿಷ್ಠನಾದ ದುರ್ವಾಸ ಮುನಿಯು ಬರುತ್ತಾರೆ. ಒಳಗೆ ಬಿಡಬೇಕೆಂದು ಒತ್ತಾಯಿಸಿದಾಗ ಲಕ್ಷ್ಮಣನು ಅವರನ್ನು ತಡೆಯುತ್ತಾರೆ. ಆದರೆ ಕೋಪಗೊಂಡ ದುರ್ವಾಸನು ಅಯೋಧ್ಯೆಯನ್ನು ನಾಶಪಡಿಸುವುದಾಗಿ ಬೆದರಿಕೆ ಹಾಕುತ್ತಾರೆ.
ಕೊನೆಗೆ ಲಕ್ಷ್ಮಣನು ಅಯೋಧ್ಯೆಯ ನಾಶಕ್ಕಿಂತ ತಾನು ಮರಣದಂಡನೆಗೆ ಒಳಗಾಗುವುದೇ ಲೇಸು ಎಂದು ನಿರ್ಧರಿಸಿ ದುರ್ವಾಸನನ್ನು ಒಳಗೆ ಬಿಡುತ್ತಾರೆ. ಇದರಿಂದ ಶ್ರೀರಾಮನ ಪ್ರೀತಿಪಾತ್ರನಾದ ಸಹೋದರ ಲಕ್ಷ್ಮಣನು ಮರಣದಂಡನೆಗೆ ಒಳಗಾಗುವಂತಾಯಿತು. ಆದರೆ ಗುರು ವಸಿಷ್ಠರು ಶ್ರೀರಾಮನಿಗೆ ಪ್ರೀತಿಪಾತ್ರರನ್ನು ನಿರಾಕರಿಸುವುದು ಮರಣದಂಡನೆಗೆ ಸಮ ಎಂದು ತಿಳಿಸಿದರು. ಮುಂದೆ ಅಂತಿಮವಾಗಿ ಶ್ರೀರಾಮನು ವೈಕುಂಠಕ್ಕೆ ತೆರಳುವಾಗ ಲಕ್ಷ್ಮಣನನ್ನು ನಿರಾಕರಿಸಿದರು. ಬಾಲ್ಯದಲ್ಲಿ ಶ್ರೀರಾಮನು ತುಂಟತನದಿಂದ ತನ್ನ ಆಟಿಕೆಯನ್ನು ಮಂಥರೆಯ ಹಿಂದೆ ಎಸೆಯುತ್ತಾನೆ. ಇದೇ ಮಂಥರೆಯು ಕೈಕೇಯಿಯ ಮೂಲಕ ಶ್ರೀರಾಮನನ್ನು 14 ವರ್ಷಕ್ಕೆ ಕಳುಹಿಸುವ ಮೂಲಕ ತನ್ನ ಪ್ರತೀಕಾರವನ್ನು ತೀರಿಸಿಕೊಂಡಳು ಎನ್ನಲಾಗುತ್ತದೆ. ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮನು ಒಮ್ಮೆ ಶ್ರೀರಾಮನಿಗೆ ಮಹಾವಿಷ್ಣುವಿನ ಬಿಲ್ಲನ್ನು ಎಳೆಯುವಂತೆ ಸವಾಲು ಹಾಕುತ್ತಾನೆ. ರಾಮನು ಈ ಸವಾಲನ್ನು ಸ್ವೀಕರಿಸಿ ಆ ಸಾಧನೆಯನ್ನು ಸುಲಭವಾಗಿ ಸಾಧಿಸುತ್ತಾನೆ. ಆಗ ಪರಶುರಾಮನಿಗೆ ಶ್ರೀರಾಮನು ಸಾಮಾನ್ಯ ಮನುಷ್ಯನಲ್ಲ ಎಂಬುದು ಅರಿವಾಗುತ್ತದೆ. ಭಗವಾನ್ ರಾಮ ಹಾಗೂ ಸೋದರ ಲಕ್ಷ್ಮಣ ಸೀತೆಯನ್ನು ಕಾಡಿನಲ್ಲಿ ಹುಡುಕುತ್ತಿರುವಾಗ ಕಂಬಂಧ ಎಂಬ ಶಾಪಗ್ರಸ್ತ ರಾಕ್ಷಸ ಎದುರಾಗುತ್ತಾನೆ. ಈ ರಾಕ್ಷಸನನ್ನು ವಧಿಸಿ ಅವನ ದೇಹವನ್ನು ಶ್ರೀರಾಮನು ಸುಡಲು ಹೋದಾಗ ಕಂಬಂಧನು ಶಾಪದಿಂದ ವಿಮೋಚನೆ ಪಡೆಯುತ್ತಾನೆ. ಮುಂದೆ ಸುಗ್ರೀವನೊಂದಿಗೆ ಸ್ನೇಹವನ್ನು ಬೆಳೆಸಲು ರಾಮನಿಗೆ ಹೇಳುತ್ತಾನೆ. ಶ್ರೀರಾಮನು ಸೋದರ ಹಾಗೂ ಪತ್ನಿ ಸೀತೆಯೊಂದಿಗೆ ದಂಡಕಾರಣ್ಯದಲ್ಲಿದ್ದಾಗ ಒಮ್ಮೆ ಸೀತೆ ಹಾಗೂ ರಾಮನು ಈಜುವ ಸ್ಪರ್ಧೆಯನ್ನು ಒಡ್ಡುತ್ತಾರೆ. ಶ್ರೀರಾಮನು ಸೀತೆಗಿಂತ ಈಜಿನಲ್ಲಿ ಮುಂದೆ ಇದ್ದರೂ ಸೀತೆಯ ಸಂತೋಷಕ್ಕಾಗಿ ಸೋಲನ್ನು ಬಯಸುತ್ತಾನೆ. ಶ್ರೀರಾಮನ ಅಂತ್ಯಕಾಲದಲ್ಲಿ ಹನುಮನ ಕಾವಲಿನಲ್ಲಿರುವವರೆಗೂ ಯಮರಾಜನನ್ನು ಹನುಮನು ಅಯೋಧ್ಯೆಯ ಬಳಿ ಇರಲು ಅನುಮತಿಸುವುದಿಲ್ಲ. ಹನುಮಂತನ ಗಮನವನ್ನು ಬೇರೆಡೆಗೆ ಸೆಳೆಯಲು ಶ್ರೀರಾಮನು ತನ್ನ ಉಂಗುರವನ್ನು ನೆಲದ ಬಿರುಕಿನ ಒಳಗೆ ಹಾಕುತ್ತಾನೆ. ನಂತರ ಹನುಮಂತನಿಗೆ ಅದನ್ನು ಹುಡುಕಲು ಕಳುಹಿಸಿ ಶ್ರೀರಾಮನು ಪಾತಾಳ ಲೋಕಕ್ಕೆ ಹೊರಟು ಹೋಗುತ್ತಾನೆ. ಉಂಗುರ ಹುಡುಕುತ್ತಾ ಆಂಜನೇಯ ಯಮನನ್ನು ಭೇಟಿ ಮಾಡುತ್ತಾನೆ. ಆಗ ಆಂಜನೇಯನು ರಾಮನ ಉಂಗುರ ಬಿದ್ದು ಹೋಗಿದೆ ಎಂದಾಗ ಯಮನು ರಾಮನ ಅವತಾರ ಮುಗಿಯುವ ಸಮಯ ಬಂದಿದೆ ಎಂದು ಹೇಳುತ್ತಾನೆ. ರಾಮನ ಉಂಗುರವನ್ನು ಹುಡುಕುತ್ತಾ ಆಂಜನೇಯ ಸರ್ಪಲೋಕಕ್ಕೆ ಬಂದಾಗ ಅಲ್ಲಿ ರಾಜನಲ್ಲಿ ಉಂಗುರವನ್ನು ಕೇಳುತ್ತಾನೆ. ಆಗ ರಾಜನು ಉಂಗುರಗಳು ತುಂಬಿದ್ದ ಪೆಟ್ಟಿಗೆಯನ್ನು ತೋರಿಸುತ್ತಾನೆ. ಅವೆಲ್ಲವೂ ಕೂಡ ಶ್ರೀರಾಮನದೇ ಆಗಿತ್ತು. ಯಾವಾಗ ರಾಮನ ಅವತಾರವು ಮುಗಿಯುತ್ತದೋ ಆಗ ಶ್ರೀರಾಮನ ಉಂಗುರವನ್ನು ಬಿರುಕಿನಿಂದ ಕೆಳಗೆ ಹಾಕುತ್ತಾನೆ. ಆದರೆ ಶ್ರೀರಾಮನ ಒಂದು ಅವತಾರವು ಸಂಪೂರ್ಣಗೊಳ್ಳುತ್ತದೆ. ರಾಜನು ಹನುಮಂತನಿಗೆ ತಿಳಿಸುತ್ತಾನೆ. ಇದರ ಅರ್ಥವೇನೆಂದರೆ ಶ್ರೀರಾಮನು ಹಲವು ಅವತಾರಗಳನ್ನು ಎತ್ತಿ ಬಂದಿದ್ದವನೆಂದು ನಾವು ತಿಳಿಯಬಹುದು. ಇನ್ನು ಶ್ರೀರಾಮಚಂದ್ರನ ಬಗ್ಗೆ ಇಷ್ಟು ಮಾಹಿತಿಯಾದರೆ ತಾಯಿ ಸೀತಾದೇವಿಯ ಬಗ್ಗೆ ಇನ್ನೂ ಹಲವಾರು ವಿಷಯಗಳು ಹೇಳಲು ರಾಮಾಯಣದಲ್ಲಿ ಸೀತೆಯ ತ್ಯಾಗ, ಧೈರ್ಯ ಹಾಗೂ ಪರಿಶುದ್ಧತೆಯ ಸಾಕಾರ ಮೂರ್ತಿಯಾಗಿದ್ದು ಶ್ರೀರಾಮನ ಪತ್ನಿ ಹಾಗೂ ಜನಕ ಮಹಾರಾಜನ ಪುತ್ರಿ. ಅವಳು ಪತಿವ್ರತೆಯಾಗಿ ವನವಾಸ ಅನುಭವಿಸುತ್ತಾಳೆ. ರಾವಣನಿಂದ ಅಪಹರಣಕ್ಕೊಳಗಾದರೂ ತನ್ನ ಪಾತಿವ್ರತ್ಯವನ್ನು ಉಳಿಸಿಕೊಳ್ಳುತ್ತಾಳೆ. ಸೀತೆ ಭೂಮಿ ತಾಯಿಯ ಮಗಳೆಂದು ನಂಬಲಾಗಿದ್ದು ಪತಿಯ ಮೇಲಿನ ನಿಷ್ಠೆ, ಸಹನೆ ಹಾಗೂ ಆತ್ಮಸಾಕ್ಷಿಯ ಶಕ್ತಿಯಿಂದಾಗಿ ಸ್ತ್ರೀ ಸಚ್ಚಾರಿತ್ರ್ಯದ ಆದರ್ಶವಾಗಿ ಪೂಜಿಸಲ್ಪಡುತ್ತಾಳೆ. ಅರಮನೆಯ ಸುಖವನ್ನು ತ್ಯಜಿಸಿ ರಾಮನೊಂದಿಗೆ 14 ವರ್ಷಗಳ ಕಠಿಣ ವನವಾಸವನ್ನು ಆರಿಸಿಕೊಳ್ಳುತ್ತಾಳೆ. ರಾವಣನ ಲಂಕಾಬಂಧನದಲ್ಲಿದ್ದರೂ ಆತನಿಗೆ ಹೆದರದೆ ತನ್ನ ಧರ್ಮ ಹಾಗೂ ಆತ್ಮಬಲವನ್ನು ಕಾಯ್ದುಕೊಳ್ಳುತ್ತಾಳೆ. ತನ್ನ ಪರಿಶುದ್ಧತೆಯನ್ನು ಲೋಕಕ್ಕೆ ಸಾಬೀತುಪಡಿಸಲು ಅಗ್ನಿ ಪರೀಕ್ಷೆಗೆ ಒಳಗಾಗುತ್ತಾಳೆ. ಇದು ಅವಳ ನೈತಿಕ ಶಕ್ತಿಯನ್ನು ತೋರಿಸುತ್ತದೆ. ಸೀತೆ ಜನಕರಾಜನಿಗೆ ನೇಗಿಲು ಹೊಡೆಯುವಾಗ ಭೂಮಿಯಲ್ಲಿ ಪತ್ತೆಯಾಗುತ್ತಾಳೆ. ನಂತರ ಭೂಮಿಗೆ ಮರಳುತ್ತಾಳೆ. ವನವಾಸದ ನಂತರ ಅವಳು ಲವಕುಶ ಎಂಬ 2 ಪರಾಕ್ರಮಿ ಪುತ್ರರಿಗೆ ಜನ್ಮ ನೀಡಿ ಅವರನ್ನು ಒಬ್ಬಳೇ ಬೆಳೆಸುತ್ತಾಳೆ.
ಸೀತೆ ಕೇವಲ ರಾಮನ ಹೆಂಡತಿಯಲ್ಲ, ಬದಲಾಗಿ ಅವಳು ಭಕ್ತಿ, ಶಕ್ತಿ, ಸಹನೆಯ ಸಂಕೇತವಾಗಿದ್ದಾಳೆ. ಈ ರಾಮನವಮಿಯ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟ ಮತ್ತು ನನ್ನ ಈ ವಿಡಿಯೋ ನೋಡಿದ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳು. ಸದಾ ಸತ್ಯನಿಷ್ಠೆ